ನಾನಂತೂ ಉಟ್ಕೊಳ್ಳಲ್ಲ, ನಿನಗೆ ಯಾವ್ದು ಬೇಕೋ ತಗೋ. ಶಿಲ್ಪ ಅಕ್ಕ ಹೇಳ್ದಂಗೆ ಎಲ್ಲ ಕಿತ್ಬಿಟ್ಟಿದ್ದಾರೆ ಗೈಸ್. ಈ ಥರ ಹಿಂಗೆ ಗೈಸ್ ಹುಡ್ಕೋದು. ಸೀರೆ ತೊಗೊಳೋದಿಲ್ಲ, ತಲೆನೋವು ಕೆಲಸ. ಗೈಸ್ ನಮಗೆ ರಿಯಲೈಸ್ ಆಯಿತು, ನಾವು ಫಸ್ಟ್ ಟೈಮ್ ಬಂದಿದ್ದೀವಿ ಗೈಸ್ ಸೀರೆ ತೊಗೊಳಕ್ಕೆ ಅಂಗಡಿಗೆ. ಗೊತ್ತಿರೋ ಥರ ಇಷ್ಟೆಲ್ಲ ನೋಡಿಬಿಟ್ಟು ನನಗೆ ವಾಪಸ್ ಮನೆಗೆ ಕರ್ಕೊಂಡು ಹೋಗ್ತಾರೆ. ಇವ್ರು ಸೀರೆ ಸೆಲೆಕ್ಟ್ ಮಾಡ್ತಿದಾರ ಇಲ್ಲ ಮರ್ಚಿಡ್ತಿದಾರ ನಂಗೆ ಅರ್ಥ ಆಗ್ತಿಲ್ಲ. ಕೆಲ್ಸಕ್ಕೆ ಸೇರ್ಕೊಂಬೋದು ನಮ್ಮ ಅಕ್ಕ. Hey guys, welcome back to our YouTube channel Crazy Sisters Teju and Diksha. ಸೊ ಗೈಸ್, ಇವತ್ತು ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಎಲ್ಲೋಗೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಫಸ್ಟು ಮಮ್ಮಿ ಪೋತೀಸ್ಗೆ ಹೋಗೋಣ ಅಂತಂದರು. ಅದಾದಮೇಲೆ ಸುದರ್ಶನಲ್ಲಿ ಇವಾಗ ಕಲೆಕ್ಷನ್ ಎಲ್ಲ ಚೆನ್ನಾಗಿದೆ, ಆಫರ್ಸ್ ಎಲ್ಲ ಇದೆ ಅಂತ ರೀಲ್ಸ್ ಬರ್ತಾನೆ ಇದೆ. ಸೊ ಅದಕ್ಕೆ ಅಲ್ಲಿ ಹೋಗಿ ನೋಡೋಣ ಅಂದ್ಬಿಟ್ಟು ಮಲ್ಲೇಶ್ವರಂ ಬ್ರಾಂಚಿಗೆ ಹೋಗ್ತಾ ಇದ್ದೀವಿ. ಚಿಕ್ಕಪೇಟೆ ತುಂಬಾ ರಶ್ ಇರುತ್ತೆ. ಸೊ ಇಲ್ಲಿ ನೋಡ್ತೀವಿ, ಹೋಪ್ಫುಲಿ ಸಿಗುತ್ತೆ ನಮ್ಗೆ ಯಾವ ಥರ ಬೇಕೋ ಆ ಥರ. ಸಿಕ್ಕಿಲ್ಲ ಅಂದರೆ ತಿರ್ಗಾ ಚಿಕ್ಕಪೇಟೆಗೆ ಹೋಗ್ಬೇಕಾಗುತ್ತೆ, ಇನ್ನೊಂದು ದಿನ ಶಾಪಿಂಗು. ಸೊ ಲೆಟ್ಸ್ ಗೋ. ಮಮ್ಮಿ ಏನಂತ್ಯ, ಸಿಗುತ್ತೆ ಅಂತ್ಯ? ರಶ್ ಇದ್ರೆ ನನಗೆ ತಲೆ ಕೆಟ್ಟೋಗುತ್ತೆ, ಅದೇ ನನಗೆ ಪೇಷನ್ಸ್ ಇಲ್ಲ. ನೋಡೋದೇ ಇಲ್ಲ ಗೈಸ್, ಹಿಂಗೆ ಗುಂಪಾಗಿದ್ರೆ ಬಟ್ಟೆ ನಡಿ ಅಂತಾರೆ. ಡ್ರೆಸ್ ಸರ್ಕಲಲ್ಲೂ ಹಂಗೆ ಮಾಡಿದ್ರು, ಎಲ್ಲೂ ಇಷ್ಟ ಆಗಲ್ಲ ಮಮ್ಮಿಗೆ. ಸ್ವಲ್ಪ ನೀಟಾಗೆಲ್ಲ ಕ್ರೌಡ್ ಇರಬಾರ್ದು, ನಂಗೆ ಇಷ್ಟ ಆಗಲ್ಲ. ನೀಟಾಗಿ ಇಟ್ಟಿದ್ರೆ ನಮಗೆ ಅಂತ ನೀಟಾಗಿ ಎತ್ಬಿಟ್ಟು ತೋರಿಸಿದ್ರೆ ನಮ್ಗೆ ಇಷ್ಟ ಆಗುತ್ತೆ. ಸೊ ಲೆಟ್ಸ್ ಗೋ. ಆ್ಯಂಡ್ ದೀಕ್ಷಾ ಯಾವ ಥರ ತಗೊಳ್ಳೋಣ, ಯಾವ ಕಲರ್? ನನಗೆ ಸೀರೆ ಬಗ್ಗೆ ಗೊತ್ತಿಲ್ಲ. ಬ್ಯಾಗ್ ಬೇಕಾ ಬ್ಯಾಗು? ತಾನೇ. ನಿನಗೆ ಯಾವ ಥರ, ಯಾವ ಕಲರ್, ಯಾವ ಥರ ಡಿಸೈನ್ ತೊಗೋಬೇಕಾ? ನಾನಂತೂ ಉಟ್ಕೊಳ್ಳಲ್ಲ, ನಿನಗೆ ಯಾವ್ದು ಬೇಕೋ ತಗೋ. ನಾನು ತಗೊಂಡಿದ್ದಂತೂ ಇವಳು ಒಪ್ತಾಳೆ, ಅದು ಅದೇ. ಸೊ ಗೈಸ್, ಇದು ಇವಾಗ ನಮ್ಮ ಸೆಲೆಕ್ಷನ್ ಆಗಿರುತ್ತೆ. ಆ್ಯಂಡ್ ನಮಗೆ ಅಂತ ತೊಗೊಂಡ್ರೆ ನಮಗೆಲ್ಲ ದೇವ್ರಿಗೆ ತೊಗೊಳೋದು. ಆ್ಯಂಡ್ ಗೈಸ್, ನಮ್ಗೆ ಇವಾಗ ಆಲ್ಮೋಸ್ಟ್ 4 ಗಂಟೆ ದೇವ್ರಿಗಂತ ತೊಗೊಳೋದು, ಬಟ್ ನಮ್ಗೆ ಹೆಂಗೆ ಬೇಕೋ ಹಂಗೆ ತೊಗೊಳೋದು. 4 ಗಂಟೆ ಆಗಿದೆ ಗೈಸ್. ಇಲ್ಲಿ ಸ್ಕೂಲಿಂದ ಬರೋಕ್ಕೆ ವೆಯ್ಟ್ ಮಾಡ್ಕೊಂಡಿದ್ವಿ. ಸೊ 5, 6, 7, 8 ಬಂತು 9, 5 ಅವರಲ್ಲಿ ಶಾಪ್ ಮಾಡ್ಕೊಂಡು ಬಂದ್ಬಿಡ್ಬೇಕು ನಾವು ಮನೆಗೆ. 2, 3 ಆಟೋ ಬಂತು, ಹೋಗೋಣ ಬನ್ನಿ. ಇಷ್ಟೊತ್ತು ಮಲ್ಕೊಂಡಿದ್ದೀವಿ, ವೀಡಿಯೋ ಹಿಡಿತೀವಿ ಅಂತ ಎದ್ಬಿಟ್ಟು ಗಾಡಿ ಹತ್ತಿದ ತಕ್ಷಣ ಮಲ್ಗೋದಂದ್ರೆ ದೀಕ್ಷಾ. ನಾನು ನಿದ್ದೆ ಅದೇ ಮಲ್ಕೊತೀನಿ. ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ನಿದ್ದೆ ಮಾಡಿ ಎದ್ದಿರೋಳು. ಟ್ರಾಫಿಕ್ ವೀಡಿಯೋ ಮಾಡ್ತೀರಲ್ಲ, ನಿದ್ದೆ ಮಾಡೋದು. ಏನು ನೋಡ್ತೀನಿ, ಸುಮ್ಮನೆ ನೋಡ್ತಾ ಇದ್ದೀನಿ. ನಾವು ಬಂದಿರೋದು ಸುದರ್ಶನ್ಗೆ. ಆ್ಯಂಡ್ ಶಿಲ್ಪ ಅಕ್ಕ ಹೇಳ್ದಂಗೆ ಇಲ್ಲಿ ಹಿಂಗಿದೆ. ಏನಂತೀಯ ದೀಕ್ಷಾ ಇದಕ್ಕೆ? ಶಿಲ್ಪ ಅಕ್ಕ ಹೇಳ್ದಂಗೆ ಎಲ್ಲ ಕಿತ್ಬಿಟ್ಟಿದ್ದಾರೆ ಗೈಸ್. ಈ ಥರ ಹಿಂಗೆ ಗೈಸ್ ಹುಡ್ಕೋದು. ಈ ಥರದ್ರಲ್ಲಿ ಸೀರೆ ಹುಡುಕ್ಬೇಕಂದ್ರೆ ಏನೇ ನನಗೇನು ಗೈಸ್ ಗೊತ್ತು? ಇದು ನೋಡು. ಅಲ್ಲ ಗೈಸ್, ಇವಳು ಏನು ಎಷ್ಟು ಮಾಡ್ತಾಳೆ ಜಾತ್ರೆ ಹಂಗೆ ಹಿಂಗೆ ಅಂತೆಲ್ಲ. ನನಗೆ ಗೊತ್ತಿಲ್ಲ. ಸೆಲೆಕ್ಷನ್ ಅಷ್ಟು ಗೊತ್ತಿಲ್ಲ. ಇದಾದ್ರೂ ಓಕೆ, ಈ ಥರ ಇದೆ ಏನೋ ಗೈಸ್, ನಮ್ಗೆ ಯಾವುದು ಗೊತ್ತಾಗ್ತಿಲ್ಲ. ಇದು ನೋಡು, ಆರೆಂಜ್. ಇದು ನೋಡಿದ್ರು ಡಬ್ಬ ಥರ ಎತ್ತಿದು, ಇದು ಕಲರ್ ಎತ್ತಿದು ಚೆನ್ನಾಗಿದೆ ಒಂಥರ. ಹೌದಾ? ಏನು ಗೈಸ್, ನಮ್ಗೆ ಗೊತ್ತಿಲ್ಲ ಏನು ಮಾಡ್ಬೇಕಂತ. ಎಲ್ಲ ಕಡೆ ಹಿಂಗೆ ಇದೆ ಗೈಸ್. ಇವ್ರ ಹತ್ರ 8 ಫ್ಲೋರ್ಸ್ ಇದೆ ಗೈಸ್. ಹೋಗ್ತಾ ಇದೀವಿ ನಾವು. ಫಸ್ಟ್ ಫ್ಲೋರ್ಗೆ ಹೋಗ್ಬಿಟ್ಟು ನೋಡೋಣ. ಸ್ವಲ್ಪ ಕಾಸ್ಟ್ಲಿ ಇದಂತೆ, ಸ್ವಲ್ಪ ನೀಟಾಗಿ ಇಟ್ಟಿರ್ತಾರೆ ಅಟ್ಲೀಸ್ಟ್ ಅಂತ. ಏನು ಮಮ್ಮಿ? ಸೀರೆ ತೊಗೊಳೋದಿಲ್ಲ, ತಲೆನೋವು ಕೆಲಸ. ಗೈಸ್ ನಮಗೆ ರಿಯಲೈಸ್ ಆಯಿತು, ನಾವು ಫಸ್ಟ್ ಟೈಮ್ ಬಂದಿದ್ದೀವಿ ಗೈಸ್ ಸೀರೆ ತೊಗೊಳಕ್ಕೆ ಅಂಗಡಿಗೆ. ಮಮ್ಮಿ ಮದುವೆ ಆದಮೇಲೆ ಇಲ್ಲ ತೊಗೊಂಡೇ ಇಲ್ವಂತೆ. ನಾನಂತೂ ಚಿಕ್ಕ ವಯಸ್ಸಲ್ಲಿ ಯಾವಾಗ ಆಬ್ವಿಯಸ್ಲಿ ಮಮ್ಮಿ ತೊಗೊಂಡಿದ್ದೆ, ನಾನು ತೊಗೊಂಡಿಲ್ಲ. ಫಸ್ಟ್ ಟೈಮ್ ಬಂದಿದ್ದೀವಿ. ಇಲ್ಲ ನಮ್ಮ ಹತ್ರ ಇರೋ ಸೀರೆ ಎಲ್ಲ 1-2 ಆನ್ಲೈನ್ ಬಿಟ್ಟಿದ್ವಿ, ಅಂದ್ಬಿಟ್ಟು ಸೇಲ್ಗಂತ ನಾವು ಬಂದಿದ್ದೀವಿ ಅಷ್ಟೇ. ನಮ್ಗಂತ ನಾವು ತೊಗೊಂಡೇ ಇಲ್ಲ ಗೈಸ್. ಇವ್ರದೇ ಕ್ಯಾಂಟೀನ್ ಬೇರೆ ಗೈಸ್, ಇಲ್ಲಿ ಕೆಫೆಟೇರಿಯಾ ಅಂತಲೇ ಒಂದಿದೆ. ವ್ಯೂ ನೋಡಿ ಮಸ್ತಿದೆ. ಸ್ಯಾರಿ ಶಾಪಿಂಗ್ ನನ್ನ ಕರ್ಕೊಂಡ್ಬಂದು ನಾನು ಏನು ಗೈಸ್ ಮಾಡಲಿ. ನನಗೆ ಸೀರೆ ಉಡೋಲ್ಲ, ಏನು ತೊಗೊಳ್ಬೇಕಂತ ನಮ್ಗೆ ಗೊತ್ತಿಲ್ಲ. ಸೊ ಈ ಕಲರ್ ನೋಡಿ ಗೈಸ್, ಈ ಕಲರ್ ನೋಡ್ಕೊ. ಅಲ್ಲ
ಗೊತ್ತಿಲ್ಲ ಗೈಸ್, ಲೈಫ್ ಫುಲ್ಲು ಪರ್ಪಲ್ ಆಗಿಬಿಟ್ಟು ಚೆನ್ನಾಗಿದೆ ಸೀರೆ ಅಂತಿದ್ದಾಳೆ. ಅದು ನನಗೆ ಈ ಕೆಳಗಡೆ ಇರೋ ಪರ್ಪಲ್ ಇಷ್ಟ ಆಗಿತ್ತು ಗೈಸ್, ಮೇಲೆ ಸ್ವಲ್ಪ ಚೆನ್ನಾಗಿದೆ. ಸುಮ್ಮನೆ ಫನ್ ಮಾಡ್ತಾರೆ, ತುಂಬ ಗಲೀಜ್ ಮಾಡಿಬಿಟ್ಟಿದ್ದಾರೆ ಗೈಸ್. ಇಂಡಿಯನ್ಸ್ ಪ್ರೂವ್ ಮಾಡ್ತಿದ್ದಾರೆ ಇಂಡಿಯನ್ಸ್ ಅಂತ. ಸುಮ್ಮನೆ ಫನ್. ನಾನು ಕೋಟಿಸಲ್ಲಿ ಈ ಥರ ಇರುತ್ತೆ ಸುದರ್ಶನ್ ಹೋಗೋಣ ಅಂದರೆ ನನಗಂತೂ ಗೊತ್ತಿಲ್ಲ ಗೈಸ್, ಅದಕ್ಕೆ ಸುಮ್ಮನೆ ಕುತ್ಕೊಂಡು ನಾನು ಫನ್ ಮಾಡ್ತೀನಿ. ಒಂಥರ ಚೆನ್ನಾಗಿದೆ. ಏನು ಚೆನ್ನಾಗಿದೆ? ಇಟ್ಸ್ ನಾಟ್ ಗುಡ್ ಯಾರ್. ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಅಜ್ಜಿ ಮನೆಯಲ್ಲಿ ನನಗೋಸ್ಕರ ಜೋಕಾಲಿ ಕಟ್ತಾಯಿದ್ರು ಹಳೆ ಸೀರೆಗಳಿಂದ. ಸೊ ಹಳೆ ಸೀರೆ ಹೆಂಗಾದರೂ ವೇಸ್ಟ್ ಆಗುತ್ತಾ, ಅದಕ್ಕೆ ಜೋಕಾಲಿ ಕಟ್ಬೋದು, ನಾನು ಆಟಾಡ್ತೀನಿ ಅಂತ ಅಂದ್ಬಿಟ್ಟಿದ್ರು. ಆ ಥರ ಸೀರೆ ಹಿಂಗಿರುತ್ತಿತ್ತು ಗೈಸ್. ಇದೇ ಥರ ಸೀರೆಯಲ್ಲಿ ನನಗೆ ಜೋಕಾಲಿ ಕಟ್ತಿದ್ರು. ಅಕ್ಕ ಚಿಕ್ಕ ವಯಸ್ಸಲ್ಲಿ ನಂಗೆ ಈ ಥರ ಸೀರೆ ಜೋಕಾಲಿ ಕಟ್ತಾಯಿದ್ರು. ನಾವು ಸುದರ್ಶನ್ ರೋಸ್ಟ್ ಮಾಡ್ತಾಯಿದ್ವಿ. ಬರೀ ಇಂಥದ್ದೇ ಕಡಿಮೆ ಮಾಡ್ಬೇಕು. ಇವಾಗ ಮಮ್ಮಿಗೆ ಸ್ವಲ್ಪ ಮೀಟರ್, ಕೋಪದ ಮೀಟರ್ ಇಷ್ಟು ಬಂದಿದೆ, ವ್ಲಾಗ್ ಮಾಡ್ಕೊಂಡಿದ್ದೀವಿ. ಸೀರೆ ಹುಡುಕ್ತೀವಿ. ನಾವು ಶಾಪಿಂಗ್ ಮಾಡಕ್ಕೆ ಬಂದಿದ್ದೀವಿ, ಕಳಿಸ್ತಾರೆ. ಶಾಪಿಂಗ್ ಮಾಡಕ್ಕೆ ಬಂದಿದ್ದೀವಲ್ಲ, ಸುದರ್ಶನ್ ರೋಸ್ಟ್ ಮಾಡಿದ್ದೀವಿ. ಇವಾಗ ಗೊತ್ತಿಲ್ಲ ಅಷ್ಟೇ. ಗೈಸ್ ಇದು ಮತ್ತು ಇದು ಸೆಲೆಕ್ಟ್ ಮಾಡಿದ್ದು, ಬಟ್ ಇವಾಗ ಇಷ್ಟ ಆಗಿಲ್ಲ ಅಂತ ಇದ್ದಾರೆ. ಥರ್ಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಥರ್ಡ್ ಫ್ಲೋರಲ್ಲಿ ಸಿಲ್ಕು ಅದೇ 2000 ಆಫರ್ದು. ಯಾ ಗೈಸ್ ಇದೇನೋ ವ್ಲಾಗ್ ಮಾಡಿದ್ದಾಳೆ ಅವಳು, ಬಟ್ ಆಡಿಯೋನೇ ಬಂದಿಲ್ಲ, ಏನಕ್ಕಂತ ಗೊತ್ತಿಲ್ಲ. ವೆರಿ ಬ್ಯಾಡ್. ಏನು ಮಾತಾಡ್ತಿದ್ಯಾ? ಮನೆಗೆ ಹೋಗ್ತಾ ಇದೀವಂತ ಗೊತ್ತಿಲ್ಲ ಗೈಸ್, ಏನೋ ಮಾತಾಡ್ತಿದ್ದಾಳೆ. ನಾನು ಬಂದು ಬೇರೆ ಮಾತಾಡ್ತಿದ್ದೀನಿ, ಏನಂತ ಗೊತ್ತಿಲ್ಲ. ಸೀರೆಗಳೆಲ್ಲ ನೋಡ್ತಾ ಇದ್ದೀವಿ, ಅದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಬಟ್ ತುಂಬಾ ಕಸ ಮಾಡಿಬಿಟ್ಟಿದ್ರು ಗೈಸ್. ಬಟ್ ಬೆಳಗ್ಗೆ ಹೋದರೆ ಫೋಲ್ಡ್ ಆಗಿರುತ್ತೆ, ಸೊ ಸಾಯಂಕಾಲ ಹೋದರೆ ಹಿಂಗೆ ಆಗ್ಬಿಟ್ಟಿರುತ್ತೆ ಸಾಯಂಕಾಲ ಅಷ್ಟರಲ್ಲಿ. ಸೊ ನೋಡಿ, ಸ್ವಲ್ಪ ಚೆನ್ನಾಗಿರೋ ಕಲೆಕ್ಷನು ಇದೆ. ನಮ್ಮ ಸೆಲೆಕ್ಷನ್ ಮೇಲೆ ಹೋಗುತ್ತೆ ಅದು. ನಾನು ಸೆಲೆಕ್ಟ್ ಮಾಡಿದ್ದೀವಿ, ಅವ್ರಿಗೆ ಯಾರಿಗೂ ಇಷ್ಟ ಆಗ್ತಿಲ್ಲ. ನಾನು ಬಂದು ಕುತ್ಕೊಂಡ್ಬಿಟ್ಟಿದ್ದೀನಿ, ಏನಾದರೂ ಮಾಡ್ಕೊಂಡೆ ಅಂತ ಅಂದ್ಬಿಟ್ಟು. ಅವ್ರಿನ್ನೂ ಹುಡುಕ್ತಾನೆ ಇದ್ದಾರೆ. ನಂಗೆ ಗೊತ್ತಿರೋ ಥರ ವಿಲ್ ಗೋ ಹೋಮ್, ನಂಗೆ ಗೊತ್ತಿರೋ ಥರ. ಫೈನಲಿ ನಾವು ಥರ್ಡ್ ಫ್ಲೋರಿಗೆ ಬಂದ್ವಿ. ಇದೇ ನೋಡ್ತಾ ಇದ್ದೀವಿ ಅವಾಗಿಲ್ಲ. ಇಲ್ಲೂ ಅದೇ ಇಷ್ಟ ಗೈಸ್. ಏನು ಗೊತ್ತಾ, ನನಗೆ ಇಷ್ಟ ಆಗಿತ್ತು ಅವಾಗ ಟ್ರೆಂಡ್ ಇದ್ದಾಗ, ಇಷ್ಟ ಆಗಿತ್ತು. ನಮ್ಮ ಸೀರೆ ಕಲೆಕ್ಷನಲ್ಲೂ ಇತ್ತು. ಮಮ್ಮಿಗೆ ಹೇಳಿದೆ ಎತ್ತಿಲ್ಲ ನನಗೆ ಅಂದರೆ ಸೆಲ್ ಮಾಡ್ತಿದ್ದಾರೆ. ನನ್ನ ಕಣ್ಣು ಇದ್ರ ಮೇಲೆ ಹೋಗ್ತಿದೆ. ಇದೊಂದು ಇನ್ನೊಂದ್ರ ಮೇಲೆ ಹೋಗ್ತಿದೆ. ಈ ಥರ ರೆಡ್ಡು ಪಿಂಕ್ ಥರದ್ದು, ರಸ್ಟ್ ಆರೆಂಜು ಬ್ರೌನು, ಇದೇ ಹೋಗ್ತಿದೆ ಕಣ್ಣು. ಇವ್ರು ಯಾಕೋ ಸೆಲೆಕ್ಟ್ ಮಾಡೋ ಥರನೇ ಇಲ್ಲ ಗೈಸ್, ನನಗೆ ಗೊತ್ತಿರೋ ಥರ ಇಷ್ಟೆಲ್ಲ ನೋಡಿಬಿಟ್ಟು ನನಗೆ ವಾಪಸ್ ಮನೆಗೆ ಕರ್ಕೊಂಡು ಹೋಗ್ತಾರೆ. ನನಗೆ ಇಷ್ಟ ಆಗಿದೆ, ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಗೈಸ್. ಆ್ಯಂಡ್ ಫಸ್ಟ್ ಆಫ್ ಆಲ್ ನಂಗೆ ಗೊತ್ತಿಲ್ಲ ಅದು ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ರ್ಯಾಂಡಮ್ ಆಗಿ ನನಗೆ ಯಾವ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅದನ್ನ ಹೋಗ್ಬಿಟ್ಟು ಕೊಡ್ತೀನಿ. ಅವ್ರಿಗೆ ಇಷ್ಟ ಆಗಲ್ಲ ಅದು. 1 2 3 4 ಅದು ಎರಡು ಚೆನ್ನಾಗಿದೆ. I like that. I like this. I don't like ಮೇಲೆ ಹಾಕೊಂಡಿದ್ದೆಲ್ಲ ವಿಡಿಯೋ ಮಾಡು. I like this. I like that. ನಾವು ತಗೊಳ್ಳೋಕೆ ಮುಂಚೆ 3 ಜನ ಮೇಲೆ ಹಾಕೊಂಡಿರ್ತಾರೆ. ಗಾಯ್ಸ್ ಇವ್ರು ಸೀರೆ ಸೆಲೆಕ್ಟ್ ಮಾಡ್ತಿದಾರ ಇಲ್ಲ ಮರ್ಚಿಡ್ತಿದಾರೋ ನಂಗೆ ಅರ್ಥ ಆಗ್ತಿಲ್ಲ. ಆ ಥರ ಇತ್ತು ಗಾಯ್ಸ್. ನಾವು ಬಂದಾಗ ಈ ಥರ ಮಾಡಿ ಇಟ್ಟಿದ್ದಾರೆ. ನೋಡಿ ನೋಡಿ ನೋಡಿ, ಕೆಲ್ಸಕ್ಕೆ ಸೇರ್ಕೊಂಬೋದು ನಮ್ಮ ಅಕ್ಕ. ಹಾಂ, ಕೆಲ್ಸಕ್ಕೆ ಸೇರ್ಕೊಂಬಿಡು, ಕೆಲ್ಸಕ್ಕೆ ಸೇರ್ಕೊಂಡ್ಬಿಡ್ಬೋದು ಗೈಸ್. ಹಾಕ್ತಾರೆ ಹೋಗ್ತಾರೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಹಾಕೊಂಡೆ ನೀನು ಬೇಡ ಅಂದೆ. ಇಲ್ಲ ಅದು ಹಳೆ ಥರ ಇದೆ. ಐ ಡೋಂಟ್ ನೋ ಎನಿಥಿಂಗ್ ಗೈಸ್, ಬಟ್ ಸ್ಟಿಲ್ ಮೈ ಒಪಿನಿಯನ್ ಮ್ಯಾಟರ್ಸ್. ಗೈಸ್ ನಾವು ಬಂದ್ವಿ ಗೈಸ್, ಏನೂ ತೊಗೊಂಡಿಲ್ಲ. ಐ ಪ್ರೆಡಿಕ್ಟೆಡ್ ದ ಫ್ಯೂಚರ್ ಗೈಸ್, ನಿಮ್ಗೆ ಅವಾಗೇ ಹೇಳಿದ್ದೆ ನಾನು. ಕಾಲೇ ಸುತ್ತಿದೆ ನನಗಂತೂ. ನೋಡಿ 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 ಸುಸ್ತಾಗೋಯ್ತು, ಕಾಲೆಲ್ಲ ನೋಡ್ತಿದೆ. ಅದಕ್ಕೆ ಮಮ್ಮಿ ಕಾಂಚೀಪುರಂ ವರಲಕ್ಷ್ಮಿ ನೋಡೋಣ ಒಂದ್ಸರಿ. ಮಮ್ಮಿ ಏನು ಅಂತಿದ್ದಾರೆ, ಚಿಕ್ಕಪೇಟೆಗೆ ಹೋಗಿ ಕುತ್ಕೊಂಡ್ರೆ ಅವರೇ ಕಡೆ ಸೈಡು ಅವರು ನೋಡಿರಿ ಮೇಡಮ್ ಅಂತ ಕೂರಿಸ್ಬಿಟ್ಟು ಒಂದೊಂದೇ ತೋರಿಸಿದ್ರೆ ನಮಗೆ ನೆಮ್ಮದಿ. ಗೈಸ್ ವಿ ಕೇಮ್ ಟು ಸಿಟಿ. ಫೈನಲಿ ಗೈಸ್ ನಾನು 23 years ಲೈನೇ ಇದ್ದಿಲ್ಲ ಗೈಸ್, ಖಾಲಿ ಇದೆ, ಅದಕ್ಕೆ ಬಂದ್ವಿ. ಮಂಗಳೂರು ಬಜ್ಜಿ ಗೈಸ್. ಸಿಟಿಯಲ್ಲಿ ಬಂದ್ಬಿಟ್ಟು ಯಾರಿಗೆ ಆರ್ಡರ್ ಮಾಡ್ತಾರೆ ಅನ್ಕೊಂಡ್ರೆ ದೀಕ್ಷಾ ತಿನ್ನೋದು, ಅದಕ್ಕೆ ಮಸಾಲೆ ದೋಸೆ ಆನ್ ಮಾಡಿದ್ವಿ. ಯಾಕಂದರೆ ನನಗೆ ಗೋಬಿ ತಿನ್ಬೇಕು ಆಚೆ ಹೋಗ್ಬಿಟ್ಟು. ಮಮ್ಮಿ ನೋಡಿದ್ದಾರೆ ಸ್ಯಾರಿ ತೊಗೊಳೋಣ, ನೈಟ್ ಶಾಪಿಂಗ್ ಮಾಡಿದ್ದಾರೆ.
ದೋಸೆ ಬಂತು ತಿಂದೇ ಬಿಟ್ವಿ, ಮರ್ತೋದ್ವಿ ವಿಡಿಯೋ ಮಾಡೋದು. ಹೆಂಗಿತ್ತು? ಹೆಂಗಿದೆ ಅಮ್ಮ? ಓಕೆ, ನನಗೆ ಚಟ್ನಿ ಇರಬೇಕಿತ್ತು. ಚಂದ ಹೋಟೆಲೆಲ್ಲ ಚೆನ್ನಾಗಿ. ಎಲ್ಲಿ ಗೊತ್ತಾ? ಚಿಕ್ಕಪೇಟೆ. ನೆಕ್ಸ್ಟ್ ವಿಡಿಯೋಲ್ಲಿ ಬರುತ್ತೆ, ನೋಡ್ತಾರೆ ಪಕ್ಕ. ನಾವು ಒಂದೊಂದು ಕಡೆ ಒಂದೊಂದು ಹೋದಾಗ ಒಂದೊಂದು ಕಡೆ ತಿನ್ನೋದಿದೆ ನಮಗೆ. ಗಾಯ್ಸ್ ಕಾಫಿನೇ ಮುಗ್ದೋಯ್ತು ಗಾಯ್ಸ್. ಇಲ್ಲೋಡಿ ಗಾಯ್ಸ್, ಫೋಕಸ್ ಕರೋ ಫೋಕಸ್ ಗೈಸ್. ಇದಕ್ಕೆ 10 on 10 ಗೈಸ್. ನಮ್ಮ ನೂಡಲ್ಸ್ ಬಂದಿದೆ, ಗೋಬಿನೂ ಬರುತ್ತೆ. ಹಾಯ್ ಗಾಯ್ಸ್, ನಾವು ಏನು ಮಾಡಿದ್ವಿ, ನಮ್ಮ ಏನಂತಾರೆ, ನಾವು ಯಾವಾಗ ಶಾಪಿಂಗ್ ಮಾಡ್ತೀವೋ ಅವಾಗ ವ್ಲಾಗ್ ಮಾಡಿರಲ್ಲ ಗೈಸ್. ನಾವು ಮೊನ್ನೆ ಝೂಡಿಯೋ ಅಲ್ಲಿ ವೆಸ್ಟ್ ಸೈಡಲ್ಲಿ ಎಷ್ಟು ಶಾಪಿಂಗ್ ಮಾಡಿದ್ವಿ, ವ್ಲಾಗ್ ಮಾಡಿಲ್ಲ. ಬಟ್ ಯಾವತ್ತು ಮಾಡಲ್ವೋ ಅವತ್ತೇ ನಾವು ವ್ಲಾಗ್ ಮಾಡ್ತಾ ಇರ್ತೀವಿ. ಹೌದು, ಏನು ಹೇಳ್ತಿದ್ದೀವಿ ಅಂತಂದರೆ, ನಾವು ಯಾವಾಗ ಶಾಪ್ ಮಾಡಿರ್ತೀವೋ ರಿಯಲ್ ಆಗಿ ವ್ಲಾಗ್ ಮಾಡೋದು ಮರ್ತೋಗಿರ್ತೀವಿ. ನಾವು ಇವತ್ತು ಶಾಪಿಂಗ್ ಆಯ್ಸ್ ಅಂತ ವ್ಲಾಗ್ ಅಲ್ಲ, ನಾವು ಏನು ಸುಮ್ಮನೆ ಹೋಗಿರ್ತೀವಿ ಅಂಗಡಿಗೆ, ಶಾಪ್ ಮಾಡಲ್ಲ ಅನ್ನೋ ಮೈಂಡ್ ಸೆಟ್ ಅಲ್ಲ, ಅದಕ್ಕೆ ನಾವು ವ್ಲಾಗ್ ಮಾಡಲ್ಲ. ಬಟ್ ಟುಸಿ ನಾವು ತಗೊಂಡಿರ್ತೀವಿ. ಯಾವಾಗ ವಾವ್ ನಾವು ಇವಾಗ ತಗೊಳ್ಬೇಕು, ನಾವು ವ್ಲಾಗ್ ಮಾಡ್ತೀವಿ, ತಗೊಳಲ್ಲ, ಚೆನ್ನಾಗಿ ಸಿಗಲ್ಲ ಏನು. ಸೊ ಆ ಥರ ಆಗುತ್ತೆ. ಆ್ಯಂಡ್ ನಮ್ಮ ಪರಂಪರೆನ ನಾವು ಮಾಡ್ಕೊಂಡಿದ್ದೀವಿ. ಶಾಪಿಂಗಿಗೆ ಅಂತ ಬಂದು ಚೆನ್ನಾಗಿ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇವಾಗ ಹೋಗ್ತಾ ಇದ್ದೀವಿ ಗೈಸ್, ಆಟೋ ಬುಕ್ ಮಾಡ್ತಾ ಇದ್ದೀವಿ. ಬಾಯ್.